ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ವಾ? ಒಂದೇ ಮಾತ್ರ ಜನಗಣಮನ ಇದೆಲ್ಲವನ್ನ ಯಾರ್ಯಾರು ಹಾಡಿದಾರೆ, ಯಾರ್ಯಾರು ಏನ್ ಮಾಡಿದ್ರು ಇತಿಹಾಸ ಓದಂತ ಹೇಳಿದೆ ಅವ್ರಿಗೆಲ್ಲ. ಮುಸ್ಲಿಮರ ಕೊಡುಗೆ ಸ್ವಾತಂತ್ರ್ಯಕ್ಕೂ ಸಾಕಷ್ಟಿದೆ, ಎಲ್ಲ ಧರ್ಮದವ್ರ ಕೊಡುಗೆ ಇದೆ, ಯಾರ್ದೇನು ಕಮ್ಮಿ ಇಲ್ಲ. ನಮ್ಮ ದೇಶದಲ್ಲಿ ಈ ಗಲಭೆಗಳನ್ನ ತಂದು ಇಂಡಿಯಾ ಡಿವೈಡ್ ಮಾಡ್ತಾ ಇದ್ದಾರೆ. ಇದಾಗಬಾರ್ದು. ಇಟ್ ಇಸ್ ನಾಟ್ ಗುಡ್ ಫಾರ್ ದ ಕಂಟ್ರಿ. ಇಲ್ಲದೆಲ್ಲ ಮಾತಾಡ್ಬೋದು. ಅದಕ್ಕೆ ಇವತ್ತು ಈ ಸಂದರ್ಭದಲ್ಲಿ ಯಾಕೆ ನಾನು ಮಾತಾಡ್ತೇನೆ ಅಂದ್ರೆ, ಇಷ್ಟೊಂದು ಒಳ್ಳೆ ಕೆಲಸಗಳನ್ನು ನಮ್ಮ ಸರ್ಕಾರ, ಅದರಲ್ಲಿ ಸಿದ್ದರಾಮಯ್ಯನವರು ಒನ್ ಆಫ್ ದ ಗ್ರೇಟ್ ಚೀಫ್ ಮಿನಿಸ್ಟರ್. ನನಗೇನು ಸಿದ್ದರಾಮಯ್ಯನವ್ರನ್ನ 1984 ಇಂದ ನಾನು ಬರಲ್ಲ, ಯಾಕಂದ್ರೆ 85 MLA 1985 ಅವತ್ತಿಂದ ನಾನಿದ್ದೇನೆ ಅವ್ರ ಜೊತೆಗೆ. ಇಸ್ ಒನ್ ಆಫ್ ದ ಗುಡ್ ಚೀಫ್ ಮಿನಿಸ್ಟರ್. ಇಡೀ ದೇಶದಲ್ಲಿ ಬಹುತೇಕ ಇಷ್ಟೊಂದು ಜನಪರವಾದಂತ ಕಾರ್ಯಕ್ರಮವನ್ನ ಕೊಟ್ಟ ಉದಾಹರಣೆ ಇವತ್ತಿಗೂ ಇಲ್ಲ. ಅಂಡ್ ವೆರಿ ಕ್ವಾಲಿಟಿ ಮ್ಯಾನ್. ಇಲ್ಲ, ನಾನು ಸಿದ್ದರಾಮಯ್ಯ ಜೊತೆಗೆ ಇರ್ತಿರ್ಲಿಲ್ಲ. ನಾನು 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲೇಬೇಕು ಅಂತ ಹೇಳೋದ್ರಲ್ಲಿ ನಾನು ಮೊದಲಿಗ. ಐ ಆಮ್ ದ ಫಸ್ಟ್ ಮ್ಯಾನ್ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಮ್ಯಾನ್ ಆಫ್ ಜನಗಳ ಜನಪರ. ನನಗೇನು ಮಾಡ್ತಿರ್ಬೋದು, ಐ ಡೋಂಟ್ ಕೇರ್. ನನಗೆ ಮಾಡ್ಲಿಕ್ಕೆ ಮಾಡಲಿಲ್ಲ, ನನಗೇನು ಆಗಬೇಕಾಗಿದೆ. ಐ ಆಮ್ ದ ಲಾಸ್ಟ್ ಮ್ಯಾನ್. ಐ ಡೋಂಟ್ ಗೋ ಅಂಡ್ ಬ್ಯಾಕ್ ಎನಿಬಡಿ. ಅದಕ್ಕೆ ಇವತ್ತು ಸಿದ್ದರಾಮಯ್ಯ ಜನಪರ ಇದ್ದಾರೆ, ಇದನ್ನು ಮಾಡ್ತಾರೆ. ನಮ್ಮ ಜಮೀರ್ ಅಂತ ಮಂತ್ರಿ ಇದ್ದಾರೆ, ಬೇರೆ ಬೇರೆಯವರೆಲ್ಲ ಒಳ್ಳೆಯವರು ಇದ್ದಾರೆ. ಒಳ್ಳೆ ಕೆಲಸಗಳನ್ನು ಮಾಡೋಣ. ಒಳ್ಳೆಯದಾಗಿ ನಮ್ಮ ರಾಘವೇಂದ್ರ ಇಟ್ನಾಳು ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನು ಇವತ್ತು ನೋಡಿ, ಅಲ್ಲಿ ಬಹಳಷ್ಟು ಸ್ಕೂಲ್ ಎಲ್ಲ ತಂದಿದ್ದಾರೆ. ಕೆಲವು ರಸ್ತೆಗಳ ಹಾಳಾಗಿದೆ, ನಮ್ಗೆ ಗೊತ್ತಿದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಅದಕ್ಕೆ ಒಲ್ಲಿ ನಾವು ರಾಘವೇಂದ್ರ ಇಟ್ನಾಳು ಬೈದ್ರೆ ಆಗಲ್ಲ. ಯಾಕಂದ್ರೆ ತಿಂದಿದ್ದಂಥವ್ರು ಇವರು ಎಲ್ಲವೂ ಮಾಡ್ಕೊಂಡು ಬರಬೇಕು. ಅವ್ರು ಫೌಂಡೇಶನ್ ಹಾಕಿ ಚೆನ್ನಾಗಿ ಮುಂದಿನ ನಿರ್ಮಾಣಗಳಲ್ಲಿ ಒಳ್ಳೆ ರಸ್ತೆ. ವಾಟ್ ಈಸ್ ನಥಿಂಗ್ ಬಟ್ ಎ ಗವರ್ಮೆಂಟ್. ಇಟ್ ಇಸ್ ನಥಿಂಗ್ ಬಟ್ ಎ ಗವರ್ಮೆಂಟ್. ಅದಕ್ಕೆ ವಾಪಸ್ ಜಮೀನ ಮತ್ತೆ ಮನೆಗೆ ತಗೊಂಡು ಹೋಗಿದ್ದಾನೆ ಲ್ಯಾಂಡ್, ಅಥವಾ ನಾವ್ಯಾರು ತಗೊಂಡು ಹೋಗಿದ್ವಾ ಲ್ಯಾಂಡ್? ಇಲ್ಲ. ಸರ್ಕಾರದ ಲ್ಯಾಂಡ್ ಸರ್ಕಾರಿ ಕೊಡಿಯಪ್ಪ. ಅದ್ರಲ್ಲಿ ಮುಸಲ್ಮಾನರೇ ಇದ್ದಾರೆ 90%. ಎಲ್ಲೋ ಒಂದು 10% ಒಂದು ಹಾಕಿದ್ರೆ ಏನು ಹೋಗಿ ಎಬ್ಬಿಸ್ಬಿಟ್ರು. ಅವ್ರು ಯಾರ್ಯಾರು ಏನ್ರಿ ಅವ್ರಿಗೇನು ಕಾನೂನು ಗೊತ್ತಿದೆಯಕ್ಕೆ ಏನೋದ ಲಾಭದ ಬರೀ ಜಾತಿ ಧರ್ಮದ ಕೆಲವುಗಳನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ನನಗೂ ಗೊತ್ತಿದೆ, ಈ ನಮ್ಮಲ್ಲೂ ಕೂಡ ಕೆಲವು ಲ್ಯಾಂಡ್ಗಳನ್ನ ಕಿತ್ತೂರು ಮತ್ತು ಇದರಲ್ಲಿ ಲ್ಯಾಂಡ್ ತಗೊಂಡಿದ್ರು. ಐ ಫಾಟ್ ಅಂಡ್ ಗಾಟ್ ಇಟ್ ಬ್ಯಾಕ್ ಫಾರ್ ದ ವರ್ಕ್. ಅದಕ್ಕೆ ಜನ ಸ್ವಲ್ಪ ನಾವೆಲ್ಲ ಒಂದಾಗಿ ಹೋಗ್ಬೇಕು, ಹಿಂದೂ ಮುಸ್ಲಿಂ. ಇಲ್ಲದ್ರೆ ಈ ದೇಶ ಮತ್ತೆ ಇದ್ದಾಗ ಆಗ್ತದೆ. ಇವೆಲ್ಲ ಆಗಬಾರ್ದು ದೇಶದಲ್ಲಿ. ಏನಿದೆಲ್ಲ ಹುಡುಗಾಟ. ನೀವು ಯಾಕೆ ಕೆಟ್ಟ ಮಾಡಿದಾರ? ಈಗ ರಾಮ ಮಂದಿರ ಕಟ್ಟಿದ್ರು, ಯಾರು ಮುಸಲ್ಮಾನ್ ಒಬ್ಬರು ವಿರೋಧ ಮಾಡಿದಾರ? ಹೇಳಿ ನೋಡೋಣ. ಒಬ್ಬರು ವಿರೋಧ ಮಾಡಿದ್ರೇನ್ರಿ? ಬಾಬರಿ ಮಸೀದಿ ಹೊಡೆದು ದೇವಸ್ಥಾನ ಕಟ್ಟಿದ್ರೆ ಒಬ್ಬ ಮುಸಲ್ಮಾನರು ಈ ದೇಶದಲ್ಲಿ ವಿರೋಧ ಮಾಡಲಿಲ್ಲ. ರಾಮ ಮಂದಿರ ಕಟ್ಟಲಿಕ್ಕೆ ಅಪ್ರಿಷಿಯೇಟ್ ಮುಸ್ಲಿಂ. ನಮಗೆ ಕಾರಣ ಇಲ್ವಾ? ಹಾಗೆ ನಾವು ಯಾವ್ದಾರ ಒಂದು ಜಮೀನು ದೇವಸ್ಥಾನ ಹೊಡೆದ್ಬಿಟ್ಟು ಕಟ್ಬಿಡ್ತೀವಿ, ನಾವು ಸುಮ್ಮನೆ ಇರ್ತೀರ? ಇರಲ್ಲ. ಅದಕ್ಕೆ ಇವಿಟ್ಟು ಗಲಭೆಗಳನ್ನ ಎದುರಿಸ್ಬೇಕು. ನಮ್ಮಲ್ಲಿ ಜನ ಒಳ್ಳೆಯವರಿದ್ದಾರೆ, ಹಿಂದೂ ಧರ್ಮದವರು ಒಳ್ಳೆಯವರಿದ್ದಾರೆ, ಮುಸ್ಲಿಮರು ಒಳ್ಳೆಯವರಿದ್ದಾರೆ. ಒಟ್ಟಾರೆ ಭಾರತದ ಜನ ಶಾಂತಿ ಪ್ರಿಯರು. ಇದನ್ನು ದುರುಪಯೋಗ ಮಾಡ್ಕೊಂಡು ರಾಜಕೀಯಕ್ಕೆ ತಂದು ಅಧಿಕಾರಕ್ಕೆ ಬರ್ತಿರಲ್ಲ. ಇಸ್ ಇಟ್ ನಾಟ್ ಅನ್ ಹಿಪೋಕ್ರೆಸಿ? ಕೆಳಮಟ್ಟದ ರಾಜಕಾರಣ ಅಲ್ವಾ ನಿಮ್ದು? ಅದಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ. ಅದಕ್ಕೆ ನಾವೆಲ್ಲ ಒಂದಾಗಿ ಹೋರಾಟ ಮಾಡಲೇಬೇಕಾಗುತ್ತೆ. ಸಂದರ್ಭ ಬಂದ್ರೆ ನಾವೆಲ್ಲರೂ ಒಂದಾಗಿ ಹೋಗ್ಬೇಕಾಗುತ್ತೆ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ, ಇವತ್ತು ಗಣರಾಜ್ಯೋತ್ಸವ, ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಗಣರಾಜ್ಯ ನಮ್ಮ ಭಾಗದಲ್ಲಿ ಯಾರು ಜಮೀನ್ದಾರಲ್ಲ. ಅವ್ರಿಗೆ ಯಾರಿಗೂ ಜಮೀನು ಬಹಳ ಕಡಿಮೆ, ವೆರಿ ರೇರ್, ನಾಟ್ 1%. ದೇ ಆರ್ ದ ಅಗ್ರಿಕಲ್ಚರ್ ಲೇಬರರ್. ಇಲ್ಲ ಕೊಪ್ಪಳದಂತ ಟೌನ್ ನಲ್ಲಿದ್ರೆ ಒಂದು ಯಾವುದೋ ಚಿಲ್ಲರೆ ಪಾನ್ ಅಂಗಡಿ, ಒಂದು ಹವಾಯಿ ಚಪ್ಪಲಿ ಅಂಗಡಿ, ಅಥವಾ ಯಾವುದೋ ಸಣ್ಣ ಊರಿನಲ್ಲಿ ಕಿರಾಣಿ ಅಂಗಡಿ ಬಿಟ್ಟರೆ ಬಡೇ ಬಡೇ ಲೋಕ ಬನ್ನಿ ವಯಸ್ಸಾಗಿ ಹಿಂದೂ ಮುಸ್ಲಿಂ ಇದು ಸರಿಯಲ್ಲ. ಇದು ಸರಿಯಲ್ಲ. ಈ ದೇಶಕ್ಕೆ ಒಳ್ಳೆಯದಲ್ಲ. ಇದು ಏನ್ ಮಾಡ್ತಾ ಇದ್ದಾರಲ್ಲ ಕೆಲವು ಜನ, ದೇಶಕ್ಕೆ ತಕ್ಕ ಮಾರ್ಗ ಕೆಲಸ ಮಾಡ್ತಾ ಇದ್ದಾರೆ.
ಮುಸಲ್ಮಾನರು ನಮ್ಮ ದೇಶದವರೇ, ಅವರೇನು ಬೇರೆ ಮಂಗಳ ಗ್ರಹದಿಂದ ಬಂದಿಲ್ಲ. ಇವತ್ತು ನಾನು ಮುಸ್ಲಿಂ ಬಗ್ಗೆ ಮಾತಾಡ್ಬೇಕಾದ್ರೆ ಗಂಟೆ ಮಾತಾಡ್ಬೇಕು. ಐ ಆಮ್ ಅಥಾರಿಟೇರಿಯನ್ ಇನ್ ಕುರಾನ್. ಐ ಕ್ಯಾನ್ ಟಾಕ್ ಎನಿಥಿಂಗ್ ಇನ್ ದಿಸ್ ಥಿಂಗ್. ಬನ್ನಿ ನೋಡೋಣ ಯಾರು ಮಾತಾಡ್ತೇವೆ, ಎಲ್ಲ ನನ್ನ ಮಾಡ್ತಾರೆ. ಆದರೆ ಅದನ್ನು ತುಚ್ಛೀಕರಣ ಮಾಡಿ ಅವ್ರಿಗೆ ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ, ಅದು ಆಗಬಾರ್ದು. ಅವರು ಕೂಡ ನಮ್ಮ ಹಾಗೆ ಸಹೋದರರು, ಬದುಕಲಿಕ್ಕೆ ಗೌರವದಿಂದ ಬದುಕಬೇಕು. ಮನೆಗಳಿಲ್ಲ, ಅವ್ರಿಗೆ ಸಮಸ್ಯೆ ಇದೆ, ಅದಕ್ಕೆ ಒಂದು ಸಾಕಷ್ಟು ಹಣನ ನಾವು ಅವ್ರಿಗೆ ಕೊಡ್ತೇವೆ. ಅದರ ಸದುಪಯೋಗ ಮಾಡ್ಬೋದು. ಇವತ್ತು ನೋಡಿ, ಮುಸ್ಲಿಂ ಎಜುಕೇಶನ್ ಕಂಪೇರ್ಡ್ ಟು ದಿ ಹಿಂದೂ ಫ್ಯಾಮಿಲಿ ಅಂಡ್ ಕ್ರಿಶ್ಚಿಯಾನಿಟಿ, Muslim education is very, very low, especially girls. I mean, my request to you, girls ಗಾಗಿ ನೀವು ಏನಾದರೂ ಮಾಡಲೇಬೇಕು. ಮುಸ್ಲಿಂ ಗರ್ಲ್ಸ್ ಏನಾಗುತ್ತೆ ನೋಡಿ, ಮುಸ್ಲಿಂ ಗರ್ಲ್ಸು ಆಯ್ತು ನೀವು SSLC ಪಾಸ್ ಆಗಿ ಮುಂದೆ ಕಳಿಸೋದಿಲ್ಲ. SSLC ಬಹಳ ಆಯ್ತು ಊರಿನಲ್ಲಿ, ಹಳ್ಳಿಗಳಲ್ಲಿ ಬಹಳ ಕಷ್ಟ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.